ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇಂದು ನಾನು ಮಾವಿನಕಾಯಿನಲ್ಲಿ ಬೇಯಿಸಿದ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಪದಾರ್ಥಗಳು: ಒಂದು ಮಾವಿನಕಾಯಿ, ಮೆಣಸಿನಕಾಯಿ ಒಂದು 15ರಿಂದ 16 ಖಾರ ಇರೋ ಮೆಣಸಿನಕಾಯಿ ತಗೊಳ್ಳಿ ನೀವು, ಜೀರಿಗೆ ಅರ್ಧ ಟೀ ಸ್ಪೂನ್ನಷ್ಟು, ಮೆಂತ್ಯ ಅರ್ಧ ಟೀ ಸ್ಪೂನ್ನಷ್ಟು, ಉಪ್ಪು 1 ಟೀ ಸ್ಪೂನ್ನಷ್ಟು ಅಥವಾ ರುಚಿಗೆ ತಕ್ಕಷ್ಟು ಹಾಕಿ, ಯಾಕಂದರೆ ಮಾವಿನಕಾಯಿ ತುಂಬ ಹುಳಿಯಾಗಿದ್ದರೆ ನಿಮಗೆ ಜಾಸ್ತಿ ಹೆಚ್ಚಿಸ್ಬೋದು. ಒಗ್ಗರಣೆಗೆ ಸಾಸಿವೆ 1/4 ಟೀ ಸ್ಪೂನ್ನಷ್ಟು, ಜೀರಿಗೆ ಅರ್ಧ ಟೀ ಸ್ಪೂನ್ನಷ್ಟು, ಇಂಗು ಒಂದು 2-3 ಚಿಟಿಕೆ. ಹಿಂಗೆ ಚೆನ್ನಾಗಿ ಹಾಕಿದರೆ ಪರಿಮಳ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕ್ಲಿಕ್ಕೆ ಎಣ್ಣೆ 1 ಟೇಬಲ್ ಸ್ಪೂನ್ನಷ್ಟು, 1 ಕಪ್ನಷ್ಟು ನೀರು. ನೀವು ನೀರನ್ನು ಗೊಜ್ಜು ಮಾಡಿದ ಮೇಲೆ ಅದ್ರ ಥಿಕ್ನೆಸ್ ನೋಡಿ, ಬೇಕಂದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು. ಮಾವಿನಕಾಯಿನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಕ್ಕಿಡಿ. ಇದನ್ನು ಸ್ವಲ್ಪ ಓಪನ್ ಬಿಟ್ಟು ಮುಚ್ಚಿಡಿ. ಅದನ್ನು ಹಾಗೆ ತಿರ್ಸ್ಬಿಟ್ಟು 2 ಸೈಡನ್ನು ಚೆನ್ನಾಗಿ ಬೇಯಿಸಿ. ಈಗ ನೋಡಿ, ಮಾವಿನಕಾಯಿ ನೀವು ಪ್ರೆಸ್ ಮಾಡಿದರೆ ಮೆತ್ತಗಾಗಿದೆ ನೋಡಿ. ಈಗ ಇದು ಬೆಂದಿದೆ. ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಿ. ಇದೀಗ ತಣ್ಣಗಾಗಿದೆ. ತಣ್ಣಗಾಗಿದ್ದನ್ನು ಇದ್ರದ್ದು ಸಿಪ್ಪೆ ತೆಗೆಯೋಣ. ಇದನ್ನು ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನು ಹಿಂಡಬೇಕು. ಇದರಲ್ಲಿರೋ ನೀರನ್ನು ಒಂದು ಲೋಟಕ್ಕೆ ತೆಗೆದಿಟ್ಕೊಂಡಿರಿ. ಆ ಪಾತ್ರೆಗೆ ನೀವು ಇದನ್ನು ಹಿಂಡ್ಬಿಡಿ. ಚೆನ್ನಾಗಿ ಹಿಂಡು ತೆಗೆದ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಹಾಗೆ ಸಿಪ್ಪೆನೂ ಕೂಡ ಒಂದ್ಸಲ ಚೆನ್ನಾಗಿ ಹಿಂಡ್ಬಿಡಿ. ಇದನ್ನು ಚೆನ್ನಾಗಿ ಹೀಗೆ ಮ್ಯಾಶ್ ಮಾಡಿಬಿಡಿ. ಪೇಸ್ಟ್ ಥರ ಆಗಲಿ ಇದು. ಮೆಣಸಿನ್ಕಾಯಿನ ಜಾರ್ನಲ್ಲಿ ಸಣ್ಣಕ್ಕೆ ರುಬ್ಕೊಳ್ಳಿ. ಮೆಣಸಿನ್ಕಾಯಿ ಚೆನ್ನಾಗಿ ಪುಡಿ ಪುಡಿ ಆದರೆ ಸಾಕು, ತೀರಾ ನುಣ್ಣಗಾಗಬೇಕಂತೇನಿಲ್ಲ, ಇಷ್ಟ ಆದರೆ ಸಾಕು. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಬಾಣಲೆ ಇಟ್ಟು ಈ ಮೆಂತ್ಯನ ಫ್ರೈ ಮಾಡಿ. ಮೆಂತ್ಯ ಸ್ವಲ್ಪ ಬಣ್ಣ ಬದಲಾದ ತಕ್ಷಣ 1-2 ನಿಮಿಷ ಬಿಟ್ಟು ಜೀರಿಗೆ ಹಾಕಿಬಿಡಿ. 1 ನಿಮಿಷ ಬಿಟ್ಟು ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು. ನೀವು ಮಿಕ್ಸಿಗಾರು ಹಾಕೋಬೋದು ಅಥವಾ ಈ ಥರ ಕುಟಾಣಿಲಾರು ಕುಟ್ಬೋದು. ಇದನ್ನು ಸ್ವಲ್ಪ ಬಿಸಿ ಇದ್ದಂತೆ ಹಾಕಿದರೆ ಬೇಗ ಸಣ್ಣಗಾಗುತ್ತೆ. ಇದನ್ನು ತುಂಬ ಸಣ್ಣಕ್ಕೆ ಕುಟ್ಬಿಡಿ. ಈ ಕುಟ್ಟಿದ ಪುಡಿನ ನೀವು ಮಾವಿನಕಾಯಿ ಹಿಂಡಿ ಇಟ್ಕೊಂಡಿರ್ತೀರಲ್ಲ ಆ ಬಟ್ಲಿಗೆ ಹಾಕಿ ಸ್ಟವ್ ಆನ್ ಮಾಡಿ ಒಗ್ಗರಣೆ ಸೌಟು ಇಡಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಅಂದಮೇಲೆ ಜೀರಿಗೆ, ಹಿಂಗೆ ಹಾಕಿ ಆಫ್ ಮಾಡಿಬಿಟ್ಟು ಈ ಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಇದನ್ನು ಹಾಕಿ. ಹಾಕ್ಬಿಟ್ಟು ಸ್ವಲ್ಪ ಹೀಗೆ ಕೈ ಆಡ್ಬಿಡಿ. ಹಸಿಮೆಣಸಿನ್ಕಾಯಿ ಹಾಕಿದ ತಕ್ಷಣ ನೀವು ಸ್ಟವ್ ಆಫ್ ಮಾಡಬೇಕು, ಯಾಕಂದರೆ ಅದು ಸಿಡಿದ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಆಫ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಅರ್ಧ ನಿಮಿಷ ಹುರಿಯಿರಿ. ಸ್ಟವ್ ಆಫ್ ಮಾಡಿ ಈ ಒಗ್ಗರಣೆನ ಪಾತ್ರೆಗೆ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿ. ಹಾಗೆ ನೀವು ಆಗ ನೀರು ತೆಗೆದಿಟ್ಕೊಂಡಿರ್ತಿಲ್ಲ ಆ ನೀರನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಮಾವಿನಕಾಯಿದು ಬೇಯಿಸಿದ ಗೊಜ್ಜು ರೆಡಿ ಆಗುತ್ತೆ. ಇದು ಗಟ್ಟಿಯಾಗಿದೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ. ಇದು ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನೀವು ಮಾವಿನಕಾಯಿ ಮ್ಯಾಶ್ ಮಾಡಲಿಕ್ಕೆ ಕ್ಲೀನಾಗಿ ಚೆನ್ನಾಗಿ ಮ್ಯಾಶ್ ಆಗಲಿಲ್ಲ ಅಂದರೆ ಬೇಕಾದ್ರೆ ನೀವು ಮಿಕ್ಸಿಗೆ ಒಂದು ಸುತ್ತು ಹಾಕಿ ತಿರುಗಿಸ್ಬೋದು. ಗ್ಲಾಸ್ ಬಾಟ್ಲಿಗೆ ಅಥವಾ ಈ ಪಿಂಗಾಣಿ ಪಾತ್ರೆಗಳಿಗೆ ತೆಗೆದ್ರೆ ಒಳ್ಳೆಯದು. ಯಾಕಂದರೆ ಸ್ಟೀಲ್ ಪಾತ್ರೆನಲ್ಲಿ ಅದು ಇಟ್ಟರೆ ಅದು ಹೋಲಾಗೋ ಚಾನ್ಸಸ್ ಇರುತ್ತೆ ಪಾತ್ರೆ. ಸೊ ಆದಷ್ಟು ಈ ಗ್ಲಾಸು ಅಥವಾ ಪಿಂಗಾಣಿ ಪಾತ್ರೆಗೆ ತೆಗೀರಿ. ಈ ಗೊಜ್ಜು ರೆಡಿ ಆದಮೇಲೆ ನೀವು ಅದ್ರ ಮೇಲೆ 1-2 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಬೇಯಿಸಿದ ಗೊಜ್ಜಿಗೆ ಈರುಳ್ಳಿನ ಸಣ್ಣ ಪೀಸ್ ಮಾಡ್ಕೊಂಡು ಹೆಚ್ಚಿ ಅದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದು ಆಪ್ಷನ್, ನೀವು ಬೇಕಾದರೂ ಹಾಕೋಬೋದು, ಬೇಡದೇ ಇದ್ರೂ ಹಾಕೊಳ್ದೇ ಇದ್ರೂ ನಡೆಯುತ್ತೆ. ಈಗ ನೋಡಿದ್ರಲ್ವಾ ಮಾವಿನಕಾಯಿಯಿಂದ ಬೇಯಿಸಿದ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳಿ. ನೀವು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.